ಕಂಗೆಟ್ಟಂತಹ ರೈತನಿಗೆ ಬಿತ್ತನೆ ಬೀಜದ ಬೆಲೆ ಬಲು ದುಬಾರಿಯಾಗಿರುವಂತದ್ದು, ಸರ್ಕಾರ ಸಹಕಾರ ಕೊಡದೇ ಇರುವಂತದ್ದು ಯಾವ ರೀತಿ ಸಮಸ್ಯೆ ತಂದೊಡ್ಡಿದೆ, ಜಿಲ್ಲೆಗಳಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನ ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದ್ವಿ. ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ಮತ್ತಷ್ಟು ಜನ ಜಾಯ್ನ್ ಆಗಿದ್ದಾರೆ. ಹಾವೇರಿಯಿಂದ ಪವನ್, ಬೆಳಗಾವಿಯಿಂದ ಅನಿಲ್, ಹಾಗೆ ರಾಯಚೂರಿನಿಂದ ಜಗನ್ನಾಥ್ ಪೂಜಾರ್ ನಮ್ಮ ಜೊತೆ ಇದ್ದಾರೆ. ಬೆಳಗಾವಿಯ ಚಿತ್ರಣ ಪಡೆಯೋಣ. ಅನಿಲ್, ಬೆಳಗಾವಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲಿನ ರೈತರ ಸಮಸ್ಯೆ ಏನು? ಯಾವ ಬೆಳೆಗೆ ಈಗ ಸಮಸ್ಯೆ ಆಗ್ತಾ ಇದೆ ಬಿತ್ತನೆ ಬೀಜದ ಬೆಲೆ ಏರಿಕೆಯಿಂದಾಗಿ? 2019ರಿಂದ 2022ರವರೆಗೆ ನಿರಂತರವಾಗಿ ಅತಿ ದೊಡ್ಡ ಮಳೆಗೆ ಬೆಳಗಾವಿ ಜಿಲ್ಲೆಯ ರೈತರು ಸಾಕಷ್ಟು ಕಂಗಾಲಾಗಿದ್ದರು. 3 ವರ್ಷಗಳ ಕಾಲ ಪ್ರಚಂಡ ಪ್ರವಾಹಕ್ಕೆ ಮುಂಗಾರು ಬೆಳೆಯೆಲ್ಲ ಕೈಕೊಟ್ಟು ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಹೀಗಾಗಿ ಕಳೆದ ವರ್ಷ ತೀವ್ರ ಬರದಿಂದ ಮುಂಗಾರು ಹಾಗೂ ಹಿಂಗಾರು ಬೆಳೆಯನ್ನು ಬೆಳಗಾವಿ ರೈತರು ಕಳೆದುಕೊಂಡಿದ್ರು. ಹೀಗಾಗಿ ಸತತ 4 ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯ ರೈತರಿಗೆ ಮುಂಗಾರು ಬೆಳೆ ಕೈಗೆ ಸಿಗ್ತಾ ಇಲ್ಲ. ಈ ವರ್ಷ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿರುವಂಥದ್ದು, ಅದ್ರ ಜೊತೆಗೆ ಭೂಮಿಯನ್ನು ಹದ ಮಾಡಿ ರೈತರ ಮುಖದಲ್ಲೂ ಕೂಡ ಸ್ವಲ್ಪ ಖುಷಿ ಇರುವಂಥದ್ದು. ಆದರೆ ಭೂಮಿಯನ್ನು ಹದ ಮಾಡಿ ಏನು ಬೀಜಗಳ ವಿತರಣಾ ಕೇಂದ್ರಕ್ಕೆ ಹೋದರೆ ರೈತರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿರುವಂಥದ್ದು. ಅದಕ್ಕೆ ಕಾರಣ ಅಂತಂದರೆ ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಬೀಜಗಳ ಬೆಲೆಯನ್ನು ದರವನ್ನು ಹೆಚ್ಚಳ ಮಾಡಿರುವುದೇ ಇದಕ್ಕೆ ಕಾರಣ ಅಂತೇಳಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಎಷ್ಟು ಬೆಳೀತಾರೆ ಅಷ್ಟೇ ಪ್ರಮಾಣದಲ್ಲಿ ಇತರ ಬೆಳೆಗಳನ್ನು ಕೂಡ ಬೆಳೀತಾರೆ. ಮೆಕ್ಕೆಜೋಳ ಆಗಿರ್ಬೋದು, ಹಸಿರು, ಉದ್ದ, ಸೂರ್ಯಕಾಂತಿ ಹಾಗೂ ಸೋಯಾಬೀನನ್ನು ಅಧಿಕ ಪ್ರಮಾಣದಲ್ಲಿ ಈ ಭಾಗದ ರೈತರು ಬೆಳೀತಾರೆ. ಆದರೆ ಈ ಎಲ್ಲ ಬೆಳೆಗಳ ಬೀಜಗಳ ದರ ಕೂಡ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಸರ್ಕಾರ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಇದೀಗ ರೈತರಿಗೆ ದೊಡ್ಡ ಮೋಸವನ್ನು ಮಾಡ್ತಿದೆ ಅನ್ನುವಂಥ ಆಕ್ರೋಶವನ್ನು ಕೂಡ ರೈತರು ಹೊರಹಾಕ್ತಿರುವಂಥದ್ದು. ಬರದಿಂದ ನಾವು ತೀವ್ರವಾಗಿ ಕಂಗೆಟ್ಟಿದ್ದೀವಿ, ಹಿಂದೆ ಪ್ರವಾಹದಿಂದ ಕೂಡ ಕಂಗೆಟ್ಟಿದ್ದೀವಿ. ಈ ಕಾರಣಕ್ಕೆ ನೀವು ಬೀಜಗಳ ದರವನ್ನು ಏಕಾಏಕಿ ಏರಿಕೆ ಮಾಡಿದರೆ ನಾವು ರೈತಾಪಿ ವರ್ಗ ಹೇಗೆ ರೈತಾಪಿ ಕೆಲಸವನ್ನು ಮಾಡೋದು ಹೇಗೆ ಅಂತೇಳಿ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಬೀಜಗಳ ದರವನ್ನು ಇಳಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ರೈತರ ಆಗ್ರಹವಾಗಿರುವಂಥದ್ದು. ಪ್ರತಿಮಾ, ಓಕೆ ಅನಿಲಿನ ಹಾವೇರಿಯಿಂದ ಪವನ್ ಜಾಯ್ನ್ ಆಗಿದ್ದಾರೆ. ಪವನ್, ಈಗ ಹಾವೇರಿಯ ರೈತರು ಏನ್ ಹೇಳ್ತಾ ಇದ್ದಾರೆ? ಬಿತ್ತನೆ ಬೀಜದ ಬೆಲೆ ಈ ಮಟ್ಟಿಗೆ ದುಬಾರಿ ಆಗ್ತಾ ಇರೋದ್ರಿಂದಾಗಿ ರೈತರಿಗೆ ಎಷ್ಟು ದೊಡ್ಡ ಶಾಕ್ ಇದು ಅಂತ? ಪ್ರಗತಿ, ಬಿತ್ತನೆ ಬೀಜಕ್ಕೆ ಹಾಹಾಕಾರ ಯಾವಾಗ ಶುರುವಾಯಿತು ಕೂಡಲೇ ಸುವರ್ಣ ನ್ಯೂಸ್ ನಲ್ಲಿ ಹಾವೇರಿಯ ಪರಿಸ್ಥಿತಿ ಬಗ್ಗೆ ಒಂದು ವರದಿ ಪ್ರಸಾರ ಆಗಿತ್ತು. ಮುಖ್ಯಮಂತ್ರಿಗಳು ಕೂಡ ಯಾವುದೇ ಜಿಲ್ಲೆಯಲ್ಲಿ, ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಬೀಜ ಗೊಬ್ಬರದ ಕೊರತೆ ಆಗ್ಬಾರ್ದು ಅಂತ ಖಡಕ್ ಆದಂತ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳಬೇಕಾಗುತ್ತೆ. ಹಾವೇರಿ ಜಿಲ್ಲೆ ರೈತರಿಗೆ ಬಹಳಷ್ಟು ಸಂಕಷ್ಟ. ಯಾಕಂತ ಹೇಳಿದ್ರೆ ರೈತ ಪ್ರಧಾನವಾದಂತ ಜಿಲ್ಲೆ ಹಾವೇರಿ ಜಿಲ್ಲೆ. ಸಾಕಷ್ಟು ಜನ ಇಲ್ಲಿ ಹತ್ತಿ, ಮೆಕ್ಕೆಜೋಳ ಮತ್ತೆ ಸೋಯಾಬೀನ್, ಶೇಂಗಾ ಸೇರಿದಂತೆ ಹಲವು ಪ್ರಮುಖವಾದಂತ ಬೆಳೆಗಳನ್ನ ಬೆಳೀತಾರೆ. ಆದ್ರೆ ಯಾವುದಕ್ಕೂ ಕೂಡ ಈ ಬಾರಿ ರೈತರಿಗೆ ಸಪೋರ್ಟ್ ಸಿಗುವಂತಹ ಸಾಧ್ಯತೆಗಳು ತುಂಬಾ ಕ್ಷೀಣ ಇದೆ ಪ್ರಗತಿ. ಯಾಕಂತ ಹೇಳಿದ್ರೆ ಬರಗಾಲದ ಸಂದರ್ಭದಲ್ಲಿ ಅವ್ರಿಗೆ ಕುಡಿಲಿಕ್ಕೆ ನೀರೇ ಇರ್ಲಿಲ್ಲ, ಬಿತ್ತನೆ ಮಾಡ್ಲಿಕ್ಕೆ ಹೋಗ್ಲಿ ನೀರ್ ಇರ್ಲಿಲ್ಲ, ಕುಡಿಲಿಕ್ಕೆ ಜಾನುವಾರುಗಳನ್ನ ಮಾರಿದ್ರು, ಕೈಯಲ್ಲಿ ದುಡ್ಡಿಲ್ಲ. ಈಗ ಎಲೆಕ್ಷನ್ ಮುಗಿದ ನಂತರ ಸರ್ಕಾರ ಎಲೆಕ್ಷನ್ ಗುಂಗಲ್ಲಿತ್ತು, ಈಗ ಅದರಿಂದ ಹೊರಗಡೆ ಬಂದಿದೆ, ಮಳೆಗಾಲ ಚುರುಕಾಗಿದೆ. ಆದ್ರೆ ಬಿತ್ತನೆ ಮಾಡ್ಲಿಕ್ಕೆ, ಬೀಜಗಳನ್ನ ಖರೀದಿ ಮಾಡ್ಲಿಕ್ಕೆ ಬಂದಂತ ರೈತರಿಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ಶಾಕ್ ಆದಿತ್ತು. ಯಾಕಂತ ಹೇಳಿದ್ರೆ ಒಂದೊಂದು 5-5 kg ಪಾಕೆಟ್ಗೆ ಒಂದು ಮೆಕ್ಕೆಜೋಳ ತಗೊಂಬರ್ಲಿ, ಒಂದು ಸೋಯಾ ತಗೊಂಬರ್ಲಿ, 200 - 300 ರೂಪಾಯಿ ಡಿಫರೆನ್ಸ್ ಕಾಣ್ತಾ ಇತ್ತು. ಬಹಳಷ್ಟು ಜನಕ್ಕೆ ಒಂದು ಪಹಣಿ ಪತ್ರಿಕೆಗೆ, ಅಂದ್ರೆ ಹೊಲದ ಪಹಣಿ ಪತ್ರಿಕೆ ಏನಿರುತ್ತೆ ಆ ಒಂದು ಪಹಣಿ ಪತ್ರಕ್ಕೆ ಒಂದೇ ಪಾಕೆಟ್ ಕೊಡ್ತೀವಿ ಅಂತ ಹೇಳಿ ನಿನ್ನೆ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿಗಳು ಹೇಳಿದ್ದಕ್ಕೆ ಬೀಜಗಳ ಕೊರತೆ ಆಗಿ ಸಾಕಷ್ಟು ಜನ ರೈತರು ಅಸಮಾಧಾನ ವ್ಯಕ್ತಪಡಿಸ್ತಾನೆ ತಮ್ಮ ಗ್ರಾಮಗಳತ್ತ ಹೆಜ್ಜೆ ಇಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ಇಲ್ಲಿ ಸಾಗರೋಪಾದಿಯಲ್ಲಿ ರೈತರ ಕೆಲಸಗಳನ್ನ ಅಧಿಕಾರಿಗಳು ಮಾಡಬೇಕಾಗಿದೆ. ಸರ್ಕಾರ ಅಲ್ಲಿ ಆದೇಶ ಹೊರಡಿಸುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಫೈನಲ್ ಆಗಿ ಅಧಿಕಾರಿಗಳೇ. ಕೃಷಿ ಅಧಿಕಾರಿಗಳು ಆಫೀಸಲ್ಲಿ ಕೂರ್ದೇನೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಪ್ರಗತಿ, ನಿಜಕ್ಕೂ ಪವನ್. ಹಾಗೇನೆ ನಮ್ಮ ಜೊತೆ ರಾಯಚೂರಿನಿಂದ ಜಗನ್ನಾಥ್ ಪೂಜಾರ್ ಇರುವಂತದ್ದು. ಜಗನ್ನಾಥ್, ರಾಯಚೂರಿನ ಚಿತ್ರಣ ಕೊಡಿ, ಅಲ್ಲಿ ಏನೇನು ಸಮಸ್ಯೆಗಳು ಕಾಡ್ತಾ ಇದೆ? 60% ನಿಜಕ್ಕೂ ಬಿತ್ತನೆ ಬೀಜದ ಬೆಲೆ ಏರಿಕೆ ಆಯ್ತು ಅಂತಂದ್ರೆ ಬಹಳ ದೊಡ್ಡ ಹೊರೆಯಾಗತ್ತೆ. ಮುಂಗಾರು ಕೈ ಕೊಡುತ್ತೆ ಅನ್ನುವಂಥ ಭೀತಿ ಇದೆ, ಬರದ ಛಾಯೆ ಇದೆ. ರಾಯಚೂರಿನ ಚಿತ್ರಣ ಏನು? ಪ್ರತಿಮಾ, ರಾಯಚೂರು ಜಿಲ್ಲೆಯಲ್ಲಿ ಭತ್ತ ಮತ್ತು ಹತ್ತಿ ಹೆಚ್ಚಾಗಿ ಬೆಳೀತಾರೆ. ಈಗ ಹತ್ತಿ ಮತ್ತು ಭತ್ತದ ಬೀಜದ ಎರಡೂ ಬೆಲೆ ಏರಿಕೆಯಾಗಿದೆ. ಹೀಗಾಗಿ ರಾಯಚೂರು ಜಿಲ್ಲೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ರಾಯಚೂರು ಜಿಲ್ಲೆಗೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗೆ ಕಾಲುವೆ ಮುಖಾಂತರ ನೀರು ಬಂದರೆ ಮಾತ್ರ ಇಲ್ಲಿ ಭತ್ತ ಮತ್ತು ಹತ್ತಿಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಕಾಲುವೆಗೆ ನೀರು ಬಾರದೇ ಇರೋದ್ರಿಂದ ಎರಡನೇ ಬೆಳೆ ಸಂಪೂರ್ಣವಾಗಿ ಯಾರೂ ಕೂಡ ಬೆಳೆದಿಲ್ಲ. ಹೀಗಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಬರಗಾಲ ಆವರಿಸಿದೆ. ಈಗ ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಆದರೆ ಬೀಜವನ್ನ ಖರೀದಿ ಮಾಡ್ಲಿಕ್ಕೆ ಹೋದಂತ ರೈತರಿಗೆ ಬೆಲೆ ಏರಿಕೆ ದೊಡ್ಡ ಬಿಸಿಯಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು.
ಯಾವುದೇ ಬೀಜ ಕೇಳಕ್ ಹೋದ್ರೂ ಕೂಡ 10-15%, 20%, 30%, 60%ವರೆಗೂ ಕೂಡ ಏರಿಕೆ ಆಗಿದ್ದು ರೈತರಿಗೆ ಏನ್ ಮಾಡೋದು, ಬಿತ್ತನೆ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಅನ್ನುವಂಥ ಸ್ಥಿತಿ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಬರದ ನಾಡೆಂದೇ ಕರೆಸ್ಕೊಳ್ಳುವಂತ ರಾಯಚೂರು ಜಿಲ್ಲೆಯಲ್ಲಿ ಈ ವರ್ಷ ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರೋದ್ರಿಂದ ರೈತರೆಲ್ಲರೂ ಕೂಡ ಭೂಮಿಯನ್ನ ಹದ ಮಾಡಿಕೊಂಡು ಬಿತ್ತನೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸಿದ್ಧತೆ ಮಾಡ್ಕೊಂಡ್ರೆ ಇನ್ನೊಂದು ಏನಂದ್ರೆ ಆಂಧ್ರ ಮತ್ತು ತೆಲಂಗಾಣ ಗಡಿ ಬರುವುದರಿಂದ ಇಲ್ಲಿ ಕಳಪೆ ಬೀಜ ಮಾರಾಟವು ಕೂಡ ದೊಡ್ಡ ದಂಧೆಯಾಗಿ ಮಾರ್ಪಟ್ಟಿದೆ. ಯಾರೋ ಬರ್ತಾರೆ, ಬೀಜವನ್ನ ಸ್ವಲ್ಪ ರೇಟ್ ಕಡಿಮೆ ಮಾಡಿ ಕೊಟ್ರೆ ರೈತರು ಅಂತ ಬೀಜಗಳನ್ನು ತೆಗೆದುಕೊಂಡು ಬಿತ್ತನೆ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಕೃಷಿ ಅಧಿಕಾರಿಗಳು ಮುತುವರ್ಜಿ ವಹಿಸಬೇಕು, ಸರ್ಕಾರ ಮುತುವರ್ಜಿ ವಹಿಸಬೇಕು. ಯಾರು ಸಂಕಷ್ಟದಲ್ಲಿ ರೈತರು ಇದಾರೋ ಅಂತ ರೈತರಿಗೆ ಸಬ್ಸಿಡಿ ದರದಲ್ಲಿ ಬೀಜಗಳನ್ನ ಕೊಡಬೇಕು. ಆದ್ರೆ ಈ ಕೆಲಸ ಕೃಷಿ ಇಲಾಖೆ ಮಾಡದೇ ಇರೋದ್ರಿಂದ ಇವತ್ತು ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಜಗನ್ನಾಥ್. ಎಲ್ಲ ರಿಪೋರ್ಟರ್ಸ್ಗೂ ಕೂಡ ಧನ್ಯವಾದ, ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಕ್ಕೆ. ನಿಜಕ್ಕೂ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಿ, ಅಧಿಕಾರಿಗಳು ಇತ್ತ ಗಮನ ಹರಿಸಲಿ, ರೈತರ ಸಮಸ್ಯೆ ಏನು ಅನ್ನೋದನ್ನ ಆಲಿಸ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ. ಯಾಕಂದ್ರೆ ಆಲ್ರೆಡಿ 2 ವರ್ಷಗಳಿಂದ ಬರದ ಬರೆ ಇದೆ. ಈಗ ಮುಂದೆ ಮುಂಗಾರು ಬರುತ್ತೋ ಇಲ್ವೋ ಅನ್ನುವಂತಹ ಆತಂಕ ಇದೆ. ಈ ಮಧ್ಯೆ ಈ ರೀತಿಯಲ್ಲಿ ಬಿತ್ತನೆ ಬೀಜದ ಬೆಲೆ ಏರಿಕೆ ಆಗ್ತಾ ಹೋದ್ರೆ ರೈತ ಏನ್ ಮಾಡಬೇಕು? ರೈತನ ನೆರವಿಗೆ ಸರ್ಕಾರ ಬರಲಿ ಅನ್ನುವಂತಹ ಕಾಳಜಿಯೊಂದಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.